ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ಆರಾಮಾಗಿರಿ. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇವತ್ತೇ ಶೂಟ್ ಮಾಡಿ ಆ್ಯಂಡ್ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಜಸ್ಟ್ ಎದ್ಬಿಟ್ಟು ಬಂದು ಫಸ್ಟು ಒಲೆ ಹಚ್ತಾ ಇದ್ದೀನಿ. ಮಳೆ ಅನ್ನೋದು ಹೋಗೋದು ಬರೋದಾಗ್ತಾಯಿತ್ತು. ವಾತಾವರಣವೂ ಕೂಡ ತಣ್ಣಗಿತ್ತು. ಹಾಗಾಗಿ ಇವಾಗ ಫಸ್ಟು ಬಿಸಿನೀರಂತೂ ಬೇಕೇ ಬೇಕು. ಹಾಗಾಗಿ ಫಸ್ಟು ಒಲೆ ಹಚ್ತಾ ಇದ್ದೀನಿ. ಒಲೆ ಹಚ್ಬಿಟ್ಟಾದಮೇಲೆ ಮನೆ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಮತ್ತು ಇವತ್ತು ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದ್ದೀನಿ. ನಾನು ಗುರುವಾರ ಬೇರೆ ಇವತ್ತು. ನಾನು ಏನೇನೋ ಅಂದ್ಕೊಂಡೆ, ಬಟ್ ಇವತ್ತು ಅದು ಯಾವ ಕೆಲಸನೂ ಆಗಲ್ವೇನೋ ಅಂತ ಸ್ವಲ್ಪ ಅನಿಸ್ತಾ ಇದೆ. ನೋಡಬೇಕು ಆಗುತ್ತೋ ಇಲ್ಲೋ, ಡೌಟಲ್ಲಿದ್ದೀನಿ, ನೋಡೋಣ. ಹಾಗೆ ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಇವಾಗ ಒಲೆ ಹಚ್ತಾ ಇದ್ದೀನಿ. ಒಲೆ ಹಚ್ಚೋದೇ ಒಂದು ದೊಡ್ಡ ಟಾಸ್ಕು. ಯಾಕಂದರೆ ಕೆಲವೊಂದು ಸಲ ಬೇಗನೆ ಹತ್ಕೊಳುತ್ತೆ ಒಲೆ, ಕೆಲವೊಂದು ಸಲ ಅಂತೂ ಹತ್ತೋದೇ ಇಲ್ಲ, ಸಾಕಾಗ್ಬಿಡುತ್ತೆ. ಎಷ್ಟು ಕಾಡ್ಸುತ್ತೆ ಅಂದರೆ ಒಂದು ಅರ್ಧ ಗಂಟೆ ಇಲ್ಲೇ ಟೈಮ್ ಕಳೆದೋಗುತ್ತೆ ನಂದು, ಆ ಥರ ಆಗುತ್ತೆ. ಹಾಗಾಗಿ ಬೇಗ ಹತ್ತಲಿ ಅನ್ಕೋತೀನಿ ಹಚ್ತಾ ಇದ್ದೆ. ಹೆಂಗೋ ಹತ್ತುತ್ತಲ್ಲ ಅನ್ನೋದೊಂದು ಖುಷಿ. ಮತ್ತು ಇದರಲ್ಲಿ ಬೆಂಡ್ ಹಾಕಿಟ್ಟಿದ್ವಿ ಚೀಲದಲ್ಲಿ. ಆ ಬೆಂಡು ಎಷ್ಟು ಬೇಕೋ ಅಷ್ಟನ್ನು ನಾನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಕ್ತಾ ಇದ್ದೀನಿ. ಆಮೇಲೆ ಮತ್ತೆ ಖಾಲಿ ಆದ ತಕ್ಷಣ ಮತ್ತೆ ಬಾಕ್ಸಲ್ಲಿ ಹಾಕಿ ಇಟ್ಕೊತೀನಿ. ಅಲ್ಲೆಲ್ಲ ಕಟ್ಟಿಗೆ ಬೇರೆ ಇದ್ದಾವೆ. ಜಾಸ್ತಿ ಹೊರಗಡೆ ಅದನ್ನ ತೆಗ್ದಾಕ್ಬಿಟ್ಟೆ ಅಂದರೆ ನನ್ನ ಮಕ್ಕಳು ಅದನ್ನ ಆಟಾಡೋಕ್ಕೆ ತೊಗೊಂಡು ಹೋಗೋದು, ಇಲ್ಲಾಂದರೆ ಮತ್ತೆ ಒಲೆಯಲ್ಲಿ ಹಾಕ್ಬಿಡೋದು, ಹಂಗೆಲ್ಲ ಮಾಡ್ತಿರ್ತಾರೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಕ್ಕೋತೀನಿ. ಆಮೇಲೆ ಮತ್ತೆ ಅದನ್ನು ಕವರ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಮತ್ತು ಇವಾಗ ಒಲೆ ಹಚ್ಚಿದ್ದಾಯಿತು. ಹಾಗೆ ಕೆಂಡ ಇರುತ್ತಲ್ವ, ಅದು ಇದ್ಲಾಗಿರುತ್ತೆ. ಅದು ಸ್ವಲ್ಪ ಹಲ್ಲು ತಿಕ್ಕೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದ್ಲನ್ನು ತೆಗ್ದಿಟ್ಕೊಂಡೆ. ಅಮ್ಮ ನಾವಿಬ್ಬರು ಕೂಡ ಹಲ್ಲು ತಿಕ್ತೀವಿ. ಮೊದಲೆಲ್ಲ ಇದರಲ್ಲೇ ತಿಕ್ತಾ ಇದ್ದಿದ್ದು, ಇದ್ಲಲ್ಲಿ ಮತ್ತು ಬೇವಿನ ಕಡ್ಡೀಲಿ ಹಲ್ಲು ಪುಡೀಲಿ ತಿಕ್ತಾಯಿದ್ವಿ. ಪೇಸ್ಟೆಲ್ಲ ಅವಾಗ ಬರ್ತಾಯಿತ್ತು. ಆದರೂ ನಾವು ಹಲ್ಲು ಪುಡಿ ಬರ್ತಾಯಿತ್ತಲ್ಲ, 2.5 ರೂಪಾಯಿ ಪ್ಯಾಕೆಟ್ ಬರೋದು ಅವಾಗ. 2.5 ರೂಪಾಯಿ ಮತ್ತು 5 ರೂಪಾಯಿದು ಪ್ಯಾಕೆಟ್ ಬರ್ತಾಯಿತ್ತು ಹಲ್ಲು ಪುಡಿ. ಅದನ್ನು ತೊಗೊಂಡು ತಿಕ್ತಾಯಿದ್ವಿ. ಆಮೇಲೆ ಕೆಲವೊಂದು ಸಲ ಉಪ್ಪಿರುತ್ತಲ್ವ, ಪುಡಿ ಉಪ್ಪು, ಆ ಉಪ್ಪಲ್ಲಿ ಕೂಡ ಹಲ್ಲು ತಿಕ್ತಾಯಿದ್ವಿ ನಾವು. ಇವಾಗೆಲ್ಲ ಅದನ್ನು ಹೇಳಿದ್ರೆ ಮಕ್ಕಳು ಅದ್ರಲ್ಲಿ ತಿಕ್ತಿದ್ರಾ ಅಂತ ಹೇಳಿ ಫುಲ್ ಆಶ್ಚರ್ಯದಿಂದ ಕೇಳ್ತಾರೆ. 19s ಕಿಡ್ಸಿಗೆಲ್ಲ 19s ಮೇಲಿರೋಂಥವ್ರಿಗೆ ಗೊತ್ತಿರುತ್ತೆ ಇದೆಲ್ಲ. ಇವಾಗ ನಾನು ಕಸ ಗುಡಿಸಿ ನೆಲ ಒರೆಸ್ಬೇಕು. ಒಂದು ಸೈಡ್ ಕಸ ಗುಡಿಸಿದೆಲ್ಲ ಆಯಿತು. ಇನ್ನೊಂದು ಸೈಡ್ ನೀವು ನೋಡ್ತಾ ಇದ್ರಲ್ಲ, ಅಲ್ಲಿ ಸೊಳ್ಳೆ ಪರದೆ ಕಟ್ಟಿರೋದು. ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವ್ರು ಮಲ್ಕೊಂಡಿದ್ದಾರೆ. ಹಾಗಾಗಿ ಆ ಪ್ಲೇಸ್ ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಕಸ ಗುಡಿಸ್ಬಿಟ್ಟು ಇವಾಗ ನೆಲ ಒರೆಸ್ತಾ ಇದ್ದೀನಿ. ಬೇಗ ನೆಲ ಒರೆಸ್ಬಿಟ್ಟೆ ಅಂದರೆ ಕೆಲಸ ಆಲ್ಮೋಸ್ಟ್ ಒಂದು 1/4% ಮುಗ್ದಂಗೆ. ನೆಲ ಒರೆಸಿ ಅದಾದಮೇಲೆ ಹೊರಗಡೆ ಬಾಗಿಲೆಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಕ್ಬೇಕು. ಹೊಸ್ಲನ್ನು ಒರೆಸ್ತೀನಿ. ಆಮೇಲೆ ಡೋರ್ ಇರುತ್ತಲ್ಲ, ಮೇನ್ ಡೋರೆಲ್ಲ ಒರೆಸಿ ಕ್ಲೀನ್ ಮಾಡ್ಕೋತೀನಿ. ವಾರದಲ್ಲಿ 2 ಸಲ ಅಂತೂ ಅದನ್ನು ನಾವು ಮೇನ್ ಡೋರ್ನ ಕ್ಲೀನ್ ಮಾಡ್ಕೊತೀನಿ. ಕೆಲವೊಂದು ಸಲ ಬೇಗನೆ ಧೂಳ ಎಲ್ಲ ಕುತ್ಕೊಂಡ್ಬಿಡ್ತು ಅಂದರೆ ಮತ್ತೆ ಕ್ಲೀನ್ ಮಾಡ್ತಾ ಇರ್ತೀನಿ. ಏನಂದರೆ ಮೇನ್ ಡೋರು ಯಾವಾಗಲೂ ಕೂಡ ಧೂಳ ಇರಬಾರ್ದು, ಧೂಳ ಇಲ್ಲದೇ ಇರೋ ರೀತಿ ನಾವು ನೋಡ್ಕೋಬೇಕು. ಯಾಕಂದರೆ ಮೇನ್ ಡೋರ್ ಬಂದುಬಿಟ್ಟು ಮನೆಯಲ್ಲಿ ಇರುವಂಥ ಹಿರಿಯರಿಗೆ, ಮನೇಲಿ ಯಾರು ಮೇನ್ ಅಂತಂದು ಇರ್ತಾರಲ್ವ, ಸೊ ಅವರಿಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಆ ಥರ ಧೂಳೆಲ್ಲ ಇರೋದ್ರಿಂದ. ಅದಕ್ಕೋಸ್ಕರನೇ ನಾನು ಅದನ್ನು ಯಾವಾಗಲೂ ಕೂಡ ಕ್ಲೀನ್ ಮಾಡಿಕೊಂಡೇ ಇರ್ತೀನಿ. ಈಗ ನೆಲ ಎಲ್ಲ ಒರೆಸಿದ್ದಾಯಿತು. ಈಗ ಹೊರಗಡೆ ಹೋಗಿಬಿಟ್ಟು ಹೊಸ್ಲು ಬಾಗಿಲು ಅದೆಲ್ಲ ಒರೆಸಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿನ ಬಿಡಬೇಕು. ಇದೊಂದು ರೀತಿ ಏನಂದರೆ, ನನಗೆ ಯಾವ ವಿಷಯದಲ್ಲಿ ಖುಷಿ ಆಗುತ್ತೆ ಅನ್ನೋ ಅಂಥ ವಿಷಯ ಅಂದರೆ ಒಂದು ಮಾತು ಬಂತು ಅಂದರೆ, ನನಗೆ ರಂಗೋಲಿ ಹಾಕೋ ವಿಚಾರದಲ್ಲಿ ತುಂಬ ಖುಷಿ ಪಡ್ತೀನಿ ನಾನು. ಪುಟ್ಟದಾಗಿ ಆದರೂ ಆಗಿರ್ಬೋದು ಅಥವಾ ದೊಡ್ಡದಾಗಾದರೂ ಆಗಿರ್ಬೋದು, ರಂಗೋಲಿ ಹಾಕೋದಂದ್ರೇ ನನಗೆ ಸಖತ್ ಇಷ್ಟ. ತುಂಬ ಮನಸಾರೆ ಇಷ್ಟಪಟ್ಟು ಮಾಡುವಂಥ ಏಕೈಕ ಕೆಲಸ, ಆಯಿತಾ? ಬೇರೆ ಕೆಲಸ ಎಲ್ಲ ಒಂಥರ ಕಷ್ಟಪಟ್ಕೊಂಡು ಮಾಡ್ತೀನಿ. ಪೂಜೆ, ಈ ಥರ ರಂಗೋಲಿ ಹಾಕೋದು, ಇವೆರಡೂ ಮಾತ್ರ ಎಷ್ಟೇ ಕೆಲಸ ಇರಲಿ, ಎಷ್ಟೇ ಸುಸ್ತಾಗಿರಲಿ ಅಥವಾ ಹುಷಾರೇ ಇಲ್ಲದೇ ಇರಲಿ, ಆ ಟೈಮಲ್ಲಿ ಬೇಕಾದರೆ ಎದ್ದು ಮಾಡು ಅಂದರೂ ಕೂಡ ನಾನು ಮಾಡ್ತೀನಿ. ಆ ಥರ ನನಗೆ ತುಂಬ ಇಷ್ಟವಾಗಿರುವಂಥ ಕೆಲಸ ಅಂದರೆ ಇವೆರಡು: ರಂಗೋಲಿ ಹಾಕೋದು, ಪೂಜೆ ಮಾಡೋದು. ಇವೆರಡಿದ್ದರೆ ನನಗೇನು ಬೇಡ ಏನೋ ಅನ್ನೋ ಥರ ಇರ್ತೀನಿ. ನಂಗೆ ತುಂಬ ಇಷ್ಟ ಇದು. ಇವಾಗ ಅಮ್ಮನೇ ಅದೆಲ್ಲ
ಕ್ಲೀನ್ ಮಾಡ್ತೀನಿ, ರಂಗೋಲಿ ಹಾಕ್ತೀನಿ ಬಿಡು ಅಂತ ಹೇಳಿದರು. ನಾನಿಲ್ಲಮ್ಮ ನಾನು ಮಾಡ್ಕೋತೀನಿ, ನೀನು ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೇಗ ಬೇಗ ರಂಗೋಲಿ ಹಾಕ್ಬಿಟ್ಟೆ ಅಂದರೆ ಮುಗೀತು. ನನ್ನ ಮೈಂಡಲ್ಲಿ ಏನು ಬರುತ್ತೋ ಆ ಡಿಸೈನ್ ಹಾಕೋದು ಅಷ್ಟೇ. ನಾನು ಇದೇ ಡಿಸೈನ್ ಆಗಬೇಕು, ಅದೇ ಡಿಸೈನ್ ಆಗಬೇಕು ಅಂತಂದು ಏನು ಮೊದಲಿಗೆ ನಾನು ಪ್ರಿಪೇರ್ ಏನೂ ಆಗಿರಲ್ಲ. ಏನು ಹಾಕ್ಬೇಕಂತ ಅನಿಸಿರುತ್ತೋ ಅದನ್ನು ಮಾತ್ರ ನಾನು ಹಾಕ್ಕೊಂಡು ಹೋಗ್ಬಿಡ್ತೀನಿ. ಸೊ ಅದೇ ರೀತಿಯೇ ಇವಾಗ ರಂಗೋಲಿನ ಹಾಕ್ತಾಯಿದ್ದೀನಿ. ಮತ್ತು ನನ್ನ ಮಕ್ಕಳು ಇನ್ನೂ ಮಲ್ಕೊಂಡಿದ್ದಾರೆ, ಅವ್ರನ್ನ ಎದ್ದೇಳ್ಸೋದೇ ಒಂದು ದೊಡ್ಡ ಸಾಹಸ. ಇತ್ತೀಚೆಗೆ ಅಂತೂ ಬೇಗ ಎದ್ದೇಳ್ತಾನೆ ಇಲ್ಲ ಅಜ್ಜ. ಎದ್ದರೂ ಕೂಡ ಹೋಗಿ ಮತ್ತೆ ಮಲ್ಕೊಂಬಿಡ್ತಾನೆ. 8:30ವರೆಗೂ ಕೂಡ ಎದ್ದೇಳೋದಿಲ್ಲ. ನನಗಂತೂ ಏನಪ್ಪ ಇದು. ಮತ್ತು ಟೈಮ್ ಕೂಡ ಆಗೋಗುತ್ತೆ, ಅವ್ರು ನಿಧಾನಕ್ಕೆಲ್ಲ ರೆಡಿ ಆಗೋದು. ಹಾಗಾಗಿ ನಾನು ಬೇಗ ಬೇಗ ರೆಡಿ ಆಗ್ರು ಅಂದರೂ ಕೂಡ ಬೈಕೋತಾರೆ. ಅಮ್ಮ ನಾನು ರೆಡಿ ಆಗ್ತೀನಿ, ಸುಮ್ಮನಿರಮ್ಮ, ನೀನು ಯಾಕೆ ಹಂಗೆ ಟಾರ್ಚರ್ ಕೊಡ್ತೀಯಾ ಅಂತ ಕೇಳ್ತಾರೆ. ಟಾರ್ಚರ್ ನನಗೆ ಆಗ್ತಾ ಇರುತ್ತೆ, ಯಾಕಂದರೆ ಬೆಳಗ್ಗೆ ಕೆಲಸ ಇರುತ್ತೆ. ನೆಕ್ಸ್ಟ್ ಅವ್ರನ್ನ ರೆಡಿ ಮಾಡೋದು, ಅವ್ರನ್ನ ಎಲ್ಲ ಅವ್ರ ಲಂಚ್ ಬಾಕ್ಸು ಎಲ್ಲ ಇಡೋದು ಎಲ್ಲ ನಾನೇ ಪ್ರತಿಯೊಂದು ಮಾಡ್ತಾಯಿರ್ತೀನಿ. ಬಟ್ ಅವರು ಎದ್ದು ರೆಡಿಯಾಗಿ ಜಸ್ಟ್ ಅವ್ರದ್ದು ಟಿಫನ್ ಮಾಡ್ಕೊಂಡು ಹೋಗೋದಕ್ಕೆ ಆ ಥರ ಮಾಡ್ತಾರೆ. ಮತ್ತು ಟೈಮ್ ಆಗಿಬಿಟ್ಟಾಗ ಮತ್ತು ಅಮ್ಮ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಆಮೇಲೆ ನನ್ನ ಮೇಲೆ ಪ್ರೆಷರ್ ಕೊಡ್ತಾರೆ. ಅದೇ ನನಗೆ ಇದಾಗುತ್ತೆ. ಮೊದಲೇ ಅವರು ರೆಡಿ ಆಗೋಲ್ಲ, ಇವಾಗ ನನಗೆ ಪ್ರೆಷರ್ ಕೊಡ್ತಾರಲ್ಲ ಅಂತಂದೇಳಿ. ಸೊ ಆ ಥರ ಇವಾಗ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಕ್ಲೀನ್ ಮಾಡಿದ ಮೇಲೆ ನೆಕ್ಸ್ಟ್ ಇನ್ನೇನು ಮತ್ತೆ ಸ್ನಾನ ಮಾಡ್ಕೊಳೋದು, ಪೂಜೆ ಕೆಲಸನ ಸ್ಟಾರ್ಟ್ ಮಾಡೋದು. ಇವಾಗ ಅಮ್ಮ ಅಂಗಡಿಗೆ ಹೋದರು ಹಾಲು ತರೋಕ್ಕೆ. ಹಾಲು ಮತ್ತು ಟಿಫನಿಗೆ ಏನು ಬೇಕೋ ಅದನ್ನು ತರೋದಕ್ಕೆ ಅಮ್ಮ ಹೋದರು. ಅಮ್ಮ ಬರೋಷ್ಟರಲ್ಲಿ ನಾನು ಈ ಕೆಲಸ ಮುಗಿಸ್ಕೊಂಡೆ ಅಂದರೆ ನಾನು ಆರಾಮಾಗಿ ಬೇಗ ಬೇಗ ಪೂಜೆನೂ ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ನನಗೇನಂದರೆ ಇವಾಗ ಈ ಥರ ಡೋರ್ ಓಪನ್ ಮಾಡಿ ಇಟ್ಬಿಟ್ಟೆ ಅಂದರೆ ಆಕಳ ಬರ್ತಾ ಇರ್ತವೆ ನಮ್ಮ ಮನೆ ಹತ್ರ, ಸೀದಾ ಮನೆ ಒಳಗಡೆ ಬಂದುಬಿಡುತ್ತೆ. ಅದು ಒಂದು ಸ್ವಲ್ಪ ನಾನು ಮರ್ತೋಗ್ಬಿಟ್ಟೆ ಅಂದರೆ ಮುಗ್ದೇ ಹೋಯ್ತು, ಒಳಗಡೆನೇ ಬಂದುಬಿಡುತ್ತೆ. ಅದರಲ್ಲಿ ಬೇರೆ ನಮ್ಮ ಹಾಲಲ್ಲೇ ಎಲ್ಲ ಮಲ್ಕೊಂತಾರಲ್ಲ, ಸ್ವಲ್ಪ ಭಯ ಆಗುತ್ತೆ. ಆಮೇಲೆ ಮತ್ತೆ ಹೋಗಿ ಡೋರ್ ಕ್ಲೋಸ್ ಮಾಡಿ ಬಂದೆ. ಈಗ ಹಾಲು ಟೀ ಎಲ್ಲ ಮಾಡಬೇಕು. ಫಸ್ಟು ಸ್ನಾನಕ್ಕೆ ಹೋಗಿ ಬಂದು ಪೂಜೆನ ಮಾಡ್ತಾಯಿದ್ದೀನಿ. ಪೂಜೆ ನೋಡಿ ಇವಾಗ ಜಸ್ಟ್ ಸ್ಟಾರ್ಟ್ ಆಯಿತು. ಧೂಪ ಹಚ್ಬಿಟ್ಟು ಧೂಪ, ಊದ್ಬತ್ತಿ, ಆಮೇಲೆ ಕರ್ಪೂರ ಎಂಡ್ ಮಾಡ್ತೀನಿ, ಮಂಗಳಾರತಿ ಮಾಡಿ. ಇವಾಗ ನನ್ನ ಇಷ್ಟ ದೈವ, ನನ್ನ ಆರಾಧ್ಯ ದೈವ, ನನ್ನ ಮನೆ ದೈವ ಮಲ್ಲಯ್ಯ. ಸೊ ಮಲ್ಲಯ್ಯನಿಗೆ ಫಸ್ಟು ಪೂಜೆನ ಮಾಡಿ, ಆಮೇಲೆ ಹಿಂದಿರೋಂಥ ಕಳಸಕ್ಕೆ ಪೂಜೆ ಮಾಡಿ, ವಿಘ್ನೇಶ್ವರನ ಪೂಜೆ, ಮತ್ತು ಏನು ರಾಘವೇಂದ್ರ ಸ್ವಾಮಿ ಫೋಟೋಕ್ಕೆ, ಆಮೇಲೆ ಸಾಯಿಬಾಬನ ವಿಗ್ರಹಕ್ಕೆ ಎಲ್ಲದಕ್ಕೂ ಕೂಡ ಪೂಜೆನ ಮಾಡಿ, ನೆಕ್ಸ್ಟು ಮನೇಲಿರುವಂಥ ಎಲ್ಲ ಫೋಟೋಗಳಿಗೂ ಪೂಜೆನ ಮಾಡ್ತೀನಿ. ಹಾಗೆ ನನ್ನ ಫೇವ್ರೆಟ್ ದೈವ ಮತ್ತು ನಾವೆಲ್ಲ ಟೈಮಲ್ಲೂ ನನ್ನ ಜೊತೆಗಿರುವಂಥ ನನ್ನ ದೈವ ಅಜ್ಜಯ್ಯ. ಸೊ ನೀವು ನೋಡ್ತಾ ಇರ್ಬೋದು, ಅಜ್ಜಯ್ಯನ ಫೋಟೋಸೇ ಜಾಸ್ತಿ ಇರೋದು ನಮ್ಮ ಮನೇಲಿ. ಯಾಕಂದರೆ ನಾವು ಅಷ್ಟೊಂದು ಇಷ್ಟಪಡ್ತೀವಿ, ಅಷ್ಟೊಂದು ಆರಾಧ್ಯ ದೈವ ಅಂತ ಹೇಳಿ ನಂಬಿರುವಂಥ ದೇವರದು. ಹಾಗಾಗಿ ತುಂಬ ಇಷ್ಟಪಟ್ಟು ತಂದಿರೋಂಥ ಫೋಟೋಸು. ಇವಾಗ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಏನು ಮಾಡೋದು ಅಂತ ತಲೆ ಕೆಟ್ಟೋಯ್ತು. ಹಾಗಾಗಿ ಇವತ್ತು ಬೇಳೆ ಸಾಂಬಾರು, ರೈಸು, ಉಪ್ಪಿನಕಾಯಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದೆ. ಅಷ್ಟೊತ್ತಿಗೆ ನನ್ನ ಮಗಳು ಗೊಳೋ ಅಂತ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸರಿ ಆಯಿತು, ನೀನು ಅಳಬೇಡ, ನಿನಗೆ ಪುಳಿಯೋಗರೆ ಮಾಡಿಕೊಡ್ತೀನಿ, ಸುಮ್ಮನೆ ಇರೋ ಅಂತ ಹೇಳಿದ್ದಕ್ಕೆ ಸರಿ ಅಂತ ಅವಳು ಸುಮ್ಮನಾಗಿದ್ದಾಳೆ. ಇವಾಗ ಅವಳಿಗೆ ಪುಳಿಯೋಗರೆ ಮಾಡಬೇಕು, ಲಂಚ್ ಬಾಕ್ಸಿಗೆ ರೈಸು ಸಾಂಬಾರು ಮಾಡಬೇಕು, ಹಾಗೆ ಟಿಫನಿಗೆ ಉಪ್ಪಿಟ್ಟು ಮಾಡಬೇಕು. ನೋಡಿ ಯಾವ ಥರ ಇದೆ ಟಾಸ್ಕ್ ನನಗೆ. ಒಂದಾದ್ಮೇಲೆ ಒಂದು ಕಂಟಿನ್ಯೂ ಆಗಿ ಈ ಥರ ಇರುತ್ತೆ. ಬೆಳಗ್ಗೆ ಟೈಮಲ್ಲೇ ನಾನು ಇಷ್ಟೊಂದೆಲ್ಲ ಕೆಲಸ ಮಾಡಿಕೊಂಡೆ ಅಂದರೆ ಮಧ್ಯಾಹ್ನ ಸ್ವಲ್ಪ ನಂಗೆ ರೆಸ್ಟ್ ಸಿಗುತ್ತೆ. ಇಲ್ಲಾಂದರೆ ರೆಸ್ಟ್ ಅನ್ನೋದಿರಲ್ಲ. ಅದಕ್ಕಂತಲೇ ಇವಾಗ ಟಿಫನ್ನು, ಮಧ್ಯಾಹ್ನ ಅಡುಗೆಗೆ ಎಲ್ಲ ಪ್ರತಿಯೊಂದು ಕೂಡ ಮಾಡಿಕೊಂಡು ಆರಾಮಾಗಿ ಕುತ್ಕೊಂಡ್ಬಿಡೋದೆ ಇವಾಗ. ಹಾಗೆ ನಾಳೆ ನಮ್ಮ ಮನೆಯಲ್ಲಿ ಹಬ್ಬ ಮಾಡ್ತಾಯಿದ್ದೀವಿ. ಅಜ್ಜಿ ಹಬ್ಬ ಅಂತ ಹೇಳಿ ಕರಿತೀವಿ, ಅಜ್ಜಮ್ಮನ ಹಬ್ಬ ಅಂತ ಹೇಳಿ ಕರಿತೀವಿ ನಮ್ಮ ಕಡೆ ಎಲ್ಲ. ಅಂದರೆ ಮನೆಯಲ್ಲಿ ಕುಡಿಕೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಅದನ್ನು ತಗೊಂಡೋಗಿ ಲಾಸ್ಟ್ ಊರಿನ ಎಂಟ್ರೆನ್ಸಲ್ಲಿ ದೇವಸ್ಥಾನ ಇರುತ್ತಲ್ವ, ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬರ್ತೀವಲ್ವ, ಅದು ಅಜ್ಜಿ ಹಬ್ಬ ಅಂತ ಹೇಳಿ ಕರಿತೀವಿ ನಾವು. ಅದು ನಾಳೆ ಲಾಸ್ಟ್ ಆಷಾಢ ಶುಕ್ರವಾರ ನಾವು ಮಾಡ್ತೀವಿ ಪ್ರತಿ ಸಲನೂ. ಸೊ ನಾಳೆ ಇದೆ ಅದು. ಅದಕ್ಕೆಲ್ಲ ಇವತ್ತು ಹೋಗಿ ಅಡುಗೆಗೆ ಏನು ಬೇಕೋ ಅದೆಲ್ಲ ಕೂಡ ತರಬೇಕು. ಸಂಜೆ ಹಂಗೆ ಹೋಗ್ಬಿಟ್ಟು ಎಲ್ಲ ತೊಗೊಂಬಂದು ಇಟ್ಕೊಂಡು ನೆಕ್ಸ್ಟ್ ಪೂಜೆನ ಸ್ಟಾರ್ಟ್ ಮಾಡ್ಕೋತೀವಿ. ಅದೋ ವಿಡಿಯೋ ನನ್ನ ಚಾನಲಲ್ಲಿ ಬಂದರೆ ಬರ್ಬೋದು, ಇಲ್ಲ ಅಂತ ಅಂದರೆ ನಮ್ಮ ಮನೆಯವ್ರ ಚಾನಲ್ಲು ಅಜ್ಜು ಸ್ಟೋರಿ ರೈಟರ್. ನಿನ್ನೆ ಒಬ್ಬರು ಕೇಳಿದ್ರಿ, ಹಾಗಾಗಿ ಹೇಳ್ತಾ ಇದ್ದೀನಿ, ಅಜ್ಜು ಸ್ಟೋರಿ ರೈಟರ್ ನಮ್ಮ ಮನೆಯವ್ರ ಚಾನಲ್ಲು. ಸೊ ಒಂದ್ಸಲ ಹೋಗಿಬಿಟ್ಟು ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ವೀಡಿಯೋಸ್ ಎಲ್ಲ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಸೊ ಹೋಗಿಬಿಟ್ಟು ಒಂದ್ಸಲ ನೋಡಿ ಆಯಿತಾ. ಇವಾಗ ರವೆನ ನೋಡ್ತಾ ಇದ್ದೀನಿ. ಏನಂದರೆ ಏನೂ ಆಗಿಲ್ಲ, ಎಲ್ಲ ಕ್ಲೀನ್ ಮಾಡಿ ಇಕ್ಕಿದ್ದೆ.
ಬಟ್ ಆದರೂ ಒಂದು ಸಲ ಚೆಕ್ ಮಾಡ್ತೀನಿ. ಮಾಡಿಬಿಟ್ಟು ಮತ್ತೇನಾದರೂ ನುಸಿ ಅಥವಾ ಏನಾದರೂ ಆಗಿರುತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳೋದು. ಅಂದರೆ ನಾನು ಜಾಸ್ತಿ ರವೆ ತಂದಿರ್ತೀವನ್ನಲ್ಲ ಆವಾಗಲೇ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಇಟ್ಟಿರ್ತೀನಿ. ಡ್ರೈ ರೋಸ್ಟ್ ಮಾಡಿ ಇಟ್ಟರೆ ಅದಕ್ಕೆ ಹುಳ ಬೀಳಲ್ಲ. ನಾವು ಹಸಿ ರವಿನೇ ತೊಗೊಂಬಂದು ಹಾಗೆ ಇಟ್ವಿ ಅಂದರೆ ನಿಮಗೆ ಹುಳ ಸಖತ್ ಬೀಳುತ್ತೆ. ಒಂದು 15 ಡೇಸ್ ಆದರೆ ಸಾಕು, ಹುಳಗಳಂತೂ ತುಂಬ ಆಗುತ್ತೆ. ಹಾಗಾಗಿ ನೀವು ರವೆ ತಂದಾಗ ಚೆನ್ನಾಗಿ ಹುರಿದು ಡ್ರೈ ರೋಸ್ಟ್ ಮಾಡಿ, ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ರೋಸ್ಟ್ ಮಾಡಿಬಿಟ್ಟು ತೆಗ್ದು ಇಟ್ಕೊಂಡ್ಬಿಟ್ರೆ ನಿಮಗೆ 1 ತಿಂಗಳಾದರೂ ಕೂಡ ಒಂಚೂರು ಹುಳ ಅನ್ನೋದಾಗಲ್ಲ. ಅದಕ್ಕೆ ನೋಡ್ತಾ ಇದ್ದೆ, ಏನೂ ಆಗಿರಲಿಲ್ಲ. ಮತ್ತು ಇನ್ನೊಂದು ಸಲ ಹಸಿ ರವೆ ಕೂಡ ಇತ್ತು, ಹಾಗಾಗಿ ಅದನ್ನು ಹಾಕ್ಬಿಟ್ಟು ಇವಾಗ ಎರಡನ್ನೂ ಇನ್ನೊಂದು ಸಲ ರೋಸ್ಟ್ ಮಾಡ್ತಾಯಿದ್ದೀನಿ. ಅದು ರೋಸ್ಟ್ ಮಾಡಿದ್ದಾದಮೇಲೆ ಉಪ್ಪಿಟ್ಟು ಮಾಡಬೇಕು. ಸಾಂಬಾರು ಆಯಿತು, ರೈಸ್ ಆಯಿತು, ಆಮೇಲೆ ಈಗ ಉಪ್ಪಿಟ್ಟು ಮಾಡಬೇಕು. ಪುಳಿಯೋಗರೆ ಗೊಜ್ಜು ಕೂಡ ರೆಡಿಯಾಗಿದೆ. ಪುಳಿಯೋಗರೆ ಗೊಜ್ಜಿಗೆ ರೈಸ್ನ ಮಿಕ್ಸ್ ಮಾಡಿ ನನ್ನ ಮಗಳಿಗೆ ಲಂಚ್ ಬಾಕ್ಸಿಗೆ ಕೊಟ್ಟೆ ಅಂದರೆ ಮುಗ್ದೋಯ್ತು. ಹಾಗೆ ಇವಾಗ ಸ್ವಲ್ಪ ದೇವಸ್ಥಾನ ಕೂಡ ಹೋಗಬೇಕು. ಇದೆಲ್ಲ ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಇವತ್ತು ಯಾಕೋ ತುಂಬ ನೆನಪಾಗ್ತಾ ಇದ್ದಾರೆ ಮಲ್ಲಯ್ಯ. ಹಾಗಾಗಿ ಒಂದು ಸಲ ಹೋಗ್ಬಿಟ್ಟು ಮಲ್ಲಯ್ಯನ ವಿಸಿಟ್ ಮಾಡಿ ನಮಸ್ಕಾರ ಮಾಡ್ಕೊಂಡು ಬಂದುಬಿಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ. ಒಂದು ಸಲ ಹೋಗೋಣ ಅಂತಂದು ಡಿಸೈಡ್ ಆಯಿತು. ಆಮೇಲೆ ನೆಕ್ಸ್ಟು ಹೋಗೋದಕ್ಕೆ ದಾರಿ ಇರಲಿಲ್ಲ ನಮ್ಮ ಬೀದಿಲಿ, ಯಾಕಂದರೆ ಮನೆಗಳೆಲ್ಲ ಕಟ್ತಾ ಇದ್ದಾರಲ್ವ. RCC ಇರುತ್ತಲ್ಲ ಅದನ್ನು ಹಾಕೋದಕ್ಕೆ ಮಿಷಿನೆಲ್ಲ ತರಿಸಿ ಇಟ್ಬಿಟ್ಟಿದ್ರು. ಹೋಗೋದಕ್ಕೆ ಪ್ಲೇಸ್ ಇಲ್ಲ ಗಾಡಿ ತೊಗೊಂಡು. ಇನ್ನೇನು ಬಿಡು ಮತ್ತೆ ಹೋಗೋದಕ್ಕಾಗಲ್ಲ, ನೆಕ್ಸ್ಟ್ ವೀಕ್ ಹೋದ್ರೆ ಆಯಿತು ಅಂದ್ಬಿಟ್ಟು ಮಾತಾಡ್ಕೊಂಡು ಸುಮ್ಮನಾದೆ. ಲಾಸ್ಟಲ್ಲಿ ಏನಾಯ್ತಂದರೆ ನಮ್ಮ ಮನೆಯವ್ರಿಗೆ ಏನು ಅನಿಸ್ತಾ ಗೊತ್ತಿಲ್ಲ, ಹಂಗೂ ಹಿಂಗೂ ಸರ್ಕಸ್ ಮಾಡಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಮನೆ ಬಿಟ್ಟರೆ ಇನ್ನೊಂದು ಖಾಲಿ ಸೈಟ್ ಇದೆ. ಸೊ ಆ ಸೈಟಿಂದ ಒಳಗಡೆಯಿಂದ ಹೋದರೆ ಪಕ್ಕದ ಬೀದಿಗೆ ಹೋಗ್ತೀವಿ. ಸೊ ಅಲ್ಲಿ ತೊಗೊಂಡೋಗ್ಬಿಡೋಣ ಗಾಡಿನ, ಅಲ್ಲಿಂದ ಹೋದ್ರಾಯ್ತು ಅಂದ್ಬಿಟ್ಟು ಹೆಂಗೆಂಗೋ ಸರ್ಕಸ್ ಮಾಡಿ ಗಾಡಿನ ತೊಗೊಂಡು ಹೋಗಿ ಪಕ್ಕದ ಬೀದಿಲೆಲ್ಲ ಇಟ್ಬಿಟ್ಟು ಬಂದರು. ಸೊ ಇವಾಗ ನಾನು ರೆಡಿಯಾದೆ, ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟಿದ್ದಾಯಿತು. ಈಗ ನಾನು ರೆಡಿಯಾಗಿ ಮಲ್ಲಯ್ಯನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇದ್ರಲ್ವ, ಅಲ್ಲಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಸೊ ಅಲ್ಲೆಲ್ಲ ಅಡ್ಡ ಇದ್ದವು, ಹಾಗಾಗಿ ನಾನು ಬೇಡ ಅಂದ್ಕೊಂಡು ಸುಮ್ಮನೆ ಇದ್ದೆ. ಲಾಸ್ಟಲ್ಲಿ ಇಲ್ಲ ನಮ್ಮ ಮನೆಯವರು ಹೋಗಿ ಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಕ್ಲೈಮೇಟ್ ನೋಡಿ ಹೆಂಗಿದೆ ವೆದರು. ಒಂದು ಸಲ ಬಿಸಿಲು ಬರುತ್ತೆ, ಒಂದು ಸಲ ಸಡನ್ನಾಗಿ ಮೋಡ ಕವಿಯುತ್ತೆ, ಮತ್ತು ಸಡನ್ನಾಗಿ ಮಳೆ ಬರುತ್ತೆ, ಮತ್ತು ಸಡನ್ನಾಗಿ ಬಿಸಿಲು ಬರುತ್ತೆ. ಹೀಗೆ ಆಗ್ತಾಯಿದೆ. ಅದರಲ್ಲಿ ಬಟ್ಟೆ ಒಣಗ್ಸೋದಕ್ಕಂತೂ ದೊಡ್ಡ ಸರ್ಕಸೇ ಮಾಡ್ಬೇಕು ನಾನು. ಏನು ಮಾಡೋದಕ್ಕಾಗಲ್ಲ, ಮಳೆಗಾಲನೇ ಹೀಗೆ ಅಲ್ವಾ. ಸೊ ವರ್ಷಕ್ಕೊಂದು ಸಲ ಅಂತೂ ಇದನ್ನು ಅನುಭವಿಸ್ಲೇಬೇಕು. ಇವಾಗ ನೋಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮಳೆ ಬಂದೇ ಇಲ್ಲೇನೋ ಅನ್ನೋ ಥರ ಇದೆ, ಬಟ್ ಮಳೆ ಬಂದು ಹೋಗ್ತಾ ಇದೆ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಮಳೆ ಬರೋದು ಬೇಡಪ್ಪ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ನನಗೆ ಮಳೇಲಿ ಫಸ್ಟು ಈಗ ನೆನೆಯೋದಾದರೆ ತುಂಬ ಇಷ್ಟ. ಮಳೇಲಿ ನೆನೆದ ತಕ್ಷಣ ಹುಷಾರಿಲ್ದಂಗೆ ಆಗ್ಬಿಡ್ತು, ಅದು ಒಂದು ನನಗೆ ಪ್ರಾಬ್ಲಮ್ಮು. ಹಾಗಾಗಿ ನನಗೆ ಮಳೆ ಬರೋದು ಬೇಡ, ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗೋವರೆಗೂ ಬರೋದು ಬೇಡಪ್ಪ ಅಂದ್ಕೊಳ್ತಾನೆ ಇದ್ದೆ. ಫೈನಲಿ ನಾವು ದೇವಸ್ಥಾನದ ಹತ್ರ ಇನ್ನು ನಿಯರ್ ಇದ್ದೀವಿ. ಈಗ ಮಲ್ಲಯ್ಯನ ಗುಡಿ ಹತ್ರನೇ ಇದ್ದೀವಿ. ಸೊ ಮಲ್ಲಯ್ಯನ ದರ್ಶನ ಮಾಡಿಸ್ತೀನಿ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮಲ್ಲಯ್ಯನ ಒಂದು ಆಶೀರ್ವಾದ ನಿಮಗೆಲ್ರಿಗೂ ಸಿಗ್ಲಂತೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ. ಮತ್ತು ಯಾರಾದರೂ ಹೊಸ್ದಾಗಿ ಚಾನಲ್ ಮಾಡಬೇಕಂತ ಹೇಳಿದ್ರೆ ದಯವಿಟ್ಟು ಚಾನಲ್ನ ಮಾಡಿ. ಅವ್ರಿಗೆಲ್ರಿಗೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಬನ್ನಿ ಮಲ್ಲಯ್ಯನ ದರ್ಶನ ಮಾಡೋಣ. ಫೈನಲಿ ಮಲ್ಲಯ್ಯನ ದರ್ಶನ ಆಯಿತು. ಏನಂದರೆ ಇವತ್ತು ಗುರುವಾರ ಆದ್ರೂ ಮಲ್ಲಯ್ಯನ ದರ್ಶನ ಮಾಡಬೇಕಂತ ತುಂಬ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಇವತ್ತು ಮಲ್ಲಯ್ಯನ ದರ್ಶನ ಮಾಡ್ಕೊಂಡು ಸ್ವಲ್ಪ ಹೊತ್ತು ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ಹೊತ್ತೇ ಇಲ್ಲೋ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮನೆಗೆ ಹೋದೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ.